ಠಾಣೆಗೆ ಪಿಎಫ್ಒ ಅಧಿಕಾರಿಗಳು ಪತ್ರ ಬರೆದಿದ್ದಾರೆ. ರಾಬಿನ್ ಉತ್ತಪ್ಪ ಅವರನ್ನು ಅರೆಸ್ಟ್ ಮಾಡಿ ಅಂತ ಪತ್ರ ಬರೆದಿದ್ದಾರೆ. ಪೊಲೀಸರಿಗೆ ಪಿಎಫ್ಒ ಅಧಿಕಾರಿ ಪತ್ರ ಬರೆದಿದ್ದಾರೆ. ರೀಜನಲ್ ಕಮಿಷನರ್ ಷಡಾಕ್ಷರಿ ಗೋಪಾಲ ರೆಡ್ಡಿ ಪತ್ರ ಬರೆದಿದ್ದಾರೆ. ಪುಲಕೇಶಿ ನಗರ ಪೊಲೀಸರಿಗೆ ಇಂಥದ್ದೊಂದು ಪತ್ರವನ್ನು ಅಧಿಕಾರಿ ಬರೆದಿದ್ದಾರೆ. ಸೆಂಚುರೀಸ್ ಲೈಫ್ ಸ್ಟೈಲ್ ಬ್ರ್ಯಾಂಡ್ ಪ್ರೈವೇಟ್ ಲಿಮಿಟೆಡ್ ನಡೆಸ್ತಾ ಇದ್ರು ಉತ್ತಪ್ಪ ಅವರು. ಅಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಹಲವರಿಗೆ ಪಿಎಫ್ ಹಣ ಪಾವತಿಸದೆ ವಂಚನೆ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನು ಎದುರಿಸ್ತಾ ಇದ್ದಾರೆ. ಈಗ ಪುಲಕೇಶಿ ನಗರ ಪೊಲೀಸರು ರಾಬಿನ್ ಉತ್ತಪ್ಪಗೆ ಬಲೆ ಬೀಸಿದ್ದಾರೆ. ಈ ಪಿಎಫ್ ವಿಚಾರದಲ್ಲಿ ಯಾರು ವಂಚನೆ ಮಾಡಕ್ ಬರೋದಿಲ್ಲ. ಅದು ಕಾನೂನು ಬಹಳ ಸ್ಟ್ರಿಕ್ಟ್ ಆಗಿದೆ. ಪಿಎಫ್ ವಿಚಾರದಲ್ಲಿ ಅವರು ಎಷ್ಟು ಬೇಕಾದರೂ ಫೈನ್ ವಿಧಿಸಬಹುದು, ಸಾಕಷ್ಟು ದೊಡ್ಡ ಮೊತ್ತದ ದಂಡವನ್ನು ವಿಧಿಸಬಹುದಾಗತ್ತೆ. ಮತ್ತು ಉದ್ಯೋಗಿಗಳಿಗೆ ಪಿಎಫ್ ಸಿಗಲೇಬೇಕಾಗತ್ತೆ, ಕೊಡಲೇಬೇಕಾಗತ್ತೆ. ಪಿಎಫ್ ವಿಚಾರದಲ್ಲಿ ವಂಚನೆ ಮಾಡೋದು ಸುಲಭ ಅಲ್ಲ. ಎನಿವೆ, ಮಾಜಿ ಕ್ರಿಕೆಟಿಗ ರಾಬಿನ್ ಉತ್ತಪ್ಪ ಈಗ ಅಂಥದ್ದೊಂದು ಪ್ರಕರಣವನ್ನು ಎದುರಿಸ್ತಾ ಇದ್ದಾರೆ. ಕ್ರಿಕೆಟಿಗ ರಾಬಿನ್ ಉತ್ತಪ್ಪ, ಸಹಜವಾಗಿ ಕಂಪನಿಗಳು ಉದ್ಯೋಗಿಗಳಿಗೆ ಸಂಬಳ ಕೊಡುತ್ತಲ್ಲ, ಸಂಬಳದಲ್ಲಿ PF ಹಣ ಅಂತ ಕೂಡ ಕಟ್ಟಾಗುತ್ತೆ ಪ್ರತಿ ಮಂತ್ ಕೂಡ. ಆ PF ಹಣ ಕಟ್ಟಬೇಕಲ್ಲ, ಅವರು ಕಟ್ಟೇ ಇರಲಿಲ್ಲ ಅಂತೆ. ಈಗ ಅಲ್ಲಿಂದ ರಿಸೈನ್ ಮಾಡಿ ಉದ್ಯೋಗಿಗಳು ಆಚೆ ಬಂದಾಗ ಅವ್ರಿಗೆ ನೆರವಾಗೋದೇ PF ಅಮೌಂಟ್. ಬಟ್ ಅದೇ ದುಡ್ಡು ಕಟ್ಟಿಲ್ಲ, ನಮಗೆ ಮೋಸ ಆಗ್ತಾ ಇದೆ, ಸರಿಸುಮಾರು 23 ಲಕ್ಷಕ್ಕೂ ಹೆಚ್ಚು ಹಣ ಅಲ್ಲಿ ವಂಚನೆ ಆಗಿದೆ ಅನ್ನುವಂಥ ಗಂಭೀರ ಆರೋಪ ಯಾರು ಮಾಡ್ತಿದ್ದಾರೆ ಅಂದ್ರೆ ಉದ್ಯೋಗಿಗಳೇ ಬಂದು ಪೊಲೀಸ್ ಠಾಣೆ ಮೆಟ್ಟಿಲೇರಿ ದೂರು ದಾಖಲಿಸಿದ್ದಾರೆ. ರಾಬಿನ್ ಉತ್ತಪ್ಪ ಅವರ ಒಡೆತನದ ಕಂಪನಿ ಇದು ಅಂತ. ಲಾಸ್ ಹೆಂಗಿದೆ ಅಂದ್ರೆ, ಕಾನೂನು ಹೆಂಗಿದೆ ಅಂದ್ರೆ ಈ ಸಂಬಂಧಪಟ್ಟಂಗೆ ಕೋಟಿಗಟ್ಟಲೆ ಫೈನ್ ಹಾಕ್ಬಿಡ್ಬೋದು ಅವರು, ಎಷ್ಟು ಬೇಕಾದ್ರು. ಪನಿಷ್ಮೆಂಟ್ ಕೂಡ ಸಿಕ್ಕಾಪಟ್ಟೆ ಸ್ಟ್ರಿಂಜೆಂಟ್ ಆಗಿದೆ, ಸ್ಟ್ರಿಕ್ಟ್ ಆಗಿದೆ. ರೈಟ್, ನಮ್ಮ ಪ್ರತಿನಿಧಿ ಧ್ರುವ ಕನೆಕ್ಟ್ ಆಗಿದ್ದಾರೆ, ಫೋನ್ ಸಂಪರ್ಕದಲ್ಲಿದ್ದಾರೆ. ಧ್ರುವ, ಏನಿದು ಪ್ರಕರಣ? ಹೌದಾ ರಾಬಿನ್ ಉತ್ತಪ್ಪ ಅವ್ರು ತಪ್ಪು ಮಾಡಿರುವಂತದ್ದು ಇದೆಯಾ, ಕಂಡು ಬರ್ತಾ ಇದೆಯಾ? ಮೇಲ್ನೋಟಕ್ಕೆ ಏನ್ ಅನ್ಸುತ್ತೆ? ಏನೆಲ್ಲ ಡೀಟೇಲ್ಸ್ ಇದೆ ಈ ಪ್ರಕರಣದ? ಶ್ರೀಲಕ್ಷ್ಮಿ, ಮುಖ್ಯವಾಗಿ ರಾಬಿನ್ ಉತ್ತಪ್ಪ ಅವರಿಗೆ ಸೇರಿದಂತಹ ಸೆಂಚುರಿ ಅನ್ನುವಂತ ಒಂದು ಕಂಪನಿ ಏನಿದೆ, ಆ ಒಂದು ಕಂಪನಿಯ ಎಂಪ್ಲಾಯೀಸ್ ಗಳಿಗೆ PF ಹಣವನ್ನ ಪಾವತಿ ಮಾಡಿಲ್ಲ ಅನ್ನುವಂತ ಕಾರಣಕ್ಕಾಗಿ ಈ PF ಕಮಿಷನ್ ಅಲ್ಲಿ ಒಂದು ದೂರು ದಾಖಲಾಗಿರುತ್ತೆ. ಇದರ ವಿಚಾರಣೆಯನ್ನ ಮಾಡಿದಂತ PF ಕಮಿಷನ್ ರಾಬಿನ್ ಉತ್ತಪ್ಪ ಹಾಗೆ ಇನ್ನೊಬ್ರು ಡೈರೆಕ್ಟರ್ಗೆ ನೋಟಿಸ್ ಅನ್ನ ಕೂಡ ಇಶ್ಯೂ ಮಾಡಿರ್ತಾರೆ. ಆದ್ರೆ ರಾಬಿನ್ ಉತ್ತಪ್ಪ ಅವರು ಇದಕ್ಕೆ ಅಂದ್ರೆ ಸೂಕ್ತ ಕಾರಣವನ್ನ ಕೂಡ ನೀಡಿರಲ್ಲ ಅವರಿಗೆ ಕೊಟ್ಟಿರುವಂತಹ ಒಂದು ನೋಟಿಸ್ಗಾಗಿ. ಹೀಗಾಗಿ ಅವರಿಗೆ ಅರೆಸ್ಟ್ ವಾರೆಂಟ್ ಅನ್ನ ಕೂಡ ಜಾರಿ ಮಾಡಿ ಪುಲಕೇಶಿ ನಗರ ಪೊಲೀಸರಿಗೆ ಅದನ್ನ ಸರ್ವ್ ಮಾಡ್ತಾರೆ. ಅಂದ್ರೆ ರಾಬಿನ್ ಉತ್ತಪ್ಪ ಅವರು ನೀಡಿರುವಂತಹ ವಿಳಾಸ ಪುಲಕೇಶಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುತ್ತೆ. ಹೀಗಾಗಿ ಪುಲಕೇಶಿ ನಗರ ಪೊಲೀಸರಿಗೆ ಆ ಒಂದು ನೋಟಿಸ್ ಅನ್ನ ಸರ್ವ್ ಮಾಡಿ ರಾಬಿನ್ ಉತ್ತಪ್ಪ ಅವರಿಗೆ ಬಂಧನ ಅರೆಸ್ಟ್ ಮಾಡಿ ಅಂತ ಹೇಳಿ ಸೂಚನೆಯನ್ನ ಕೂಡ ನೀಡಿರ್ತಾರೆ ಪತ್ರದ ಮೂಲಕ. PFO KR ಪುರಂ ರೀಜನಲ್ ಆಫೀಸ್ ಕಮಿಷನರ್ ಷಡಾಕ್ಷರಿ ಅವರು ಈ ಒಂದು ನೋಟಿಸ್ ಅನ್ನ ನೀಡಿರ್ತಾರೆ. ಆದ್ರೆ ರಾಬಿನ್ ಉತ್ತಪ್ಪ ಅವರು ನೀಡಿರುವಂತಹ ವಿಳಾಸಕ್ಕೆ ಹೋದಂತ ಪುಲಕೇಶಿ ನಗರ ಪೊಲೀಸರಿಗೆ ಗೊತ್ತಾಗೋ ವಿಚಾರ ಏನಂತ ಹೇಳಿದ್ರೆ, ರಾಬಿನ್ ಉತ್ತಪ್ಪ ಅವರು ಆ ಮನೆಯನ್ನ ಮಾರಾಟ ಮಾಡಿ ಸದ್ಯ ಈಗ ದುಬೈನಲ್ಲಿ ನೆಲೆಸಿದ್ದಾರೆ. ಹೀಗಾಗಿ ನಾವು ಅವರಿಗೆ ನೋಟಿಸ್ ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ವಾಪಸ್ ಅದನ್ನ PF ಆಫೀಸ್ಗೆ, ರೀಜನಲ್ ಆಫೀಸ್ಗೆ ರಿಟರ್ನ್ ಆ ನೋಟಿಸ್ ಅನ್ನ ನೀಡಿರುವಂತದ್ದು. ಈಗ ಸದ್ಯ PFO ರೀಜನಲ್ ಆಫೀಸ್ ಅವರು ಯಾವ ಕ್ರಮವನ್ನ ಕೈಗೊಳ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಅಂದ್ರೆ ರಾಬಿನ್ ಉತ್ತಪ್ಪ ಅವರು ದುಬೈಯಲ್ಲಿರೋ ಕಾರಣ ಅವರಿಗೆ ಯಾವ ರೀತಿ ನೋಟಿಸ್ ಅನ್ನ ಸರ್ವ್ ಮಾಡ್ತಾರೆ, ಯಾವ ತರಹದ ಕಾನೂನು ಕ್ರಮವನ್ನ ಕೈಗೊಳ್ತಾರೆ ಅನ್ನುವಂಥದ್ದು ಸದ್ಯದ ಕುತೂಹಲವಾಗಿದೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಧ್ರುವ ಡೀಟೇಲ್ಸ್ಗಾಗಿ. ಟೆಕ್ಕಿಯ ರಸಮಂಜರಿಗೆ ರಾಜ್ಯದ ಹಲವೆಡೆಯಿಂದ ಕನ್ನಡಾಭಿಮಾನಿಗಳು ಬಂದು ಲಗ್ಗೆ ಇಟ್ಟಿದ್ದಾರೆ. ಎತ್ತ ನೋಡಿದ್ರು ಕನ್ನಡ ಕಲರವ, ಕಣ್ಣು ಹಾಯಿಸಿದಲ್ಲೆಲ್ಲ ಕೆಂಪು ಹಳದಿ ಬಾವುಟ, ಕಿವಿಗೆ ಕೇಳುವುದು ಬರೀ ಕನ್ನಡ ಕನ್ನಡ ಕನ್ನಡ. ಇನ್ನೊಂದೆಡೆ ನೃತ್ಯ, ಜನಪದ ಕಲೆಗಳ ರಸಮಂಜರಿ, ಮತ್ತೊಂದೆಡೆ ಸಾಹಿತ್ಯ ಸಮ್ಮೇಳನಕ್ಕೆ ಚಾಲನೆ. ಸಕ್ಕರೆ ನಾಡಿನಲ್ಲಿ ಅದ್ದೂರಿ ಅಕ್ಷರ ಜಾತ್ರೆ, ಸಾಹಿತ್ಯ ಸಮ್ಮೇಳನದಲ್ಲಿ ಜನವೋ ಜನ. ಸಕ್ಕರೆ ನಾಡು ಮಂಡ್ಯದಲ್ಲಿ ಕನ್ನಡದ ಕಹಳೆ ಮೊಳಗಿದೆ. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅದ್ದೂರಿ ಚಾಲನೆ ಸಿಕ್ಕಿದೆ. ಮೊದಲ ದಿನವಾದ ನಿನ್ನೆ ಇಡೀ ಮಂಡ್ಯವೇ ಕನ್ನಡಮಯವಾಗಿತ್ತು. ಆದರೆ ಇವತ್ತು ಮಾತ್ರ ಕನ್ನಡಾಭಿಮಾನಿಗಳ ಸಾಗರವೇ ಹರಿದು ಬರ್ತಿದೆ.
ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಅದ್ದೂರಿ ಚಾಲನೆ. ಸಾಹಿತ್ಯ ಸಮ್ಮೇಳನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಅದ್ದೂರಿ ಚಾಲನೆ ಸಿಕ್ಕಿದೆ. ಮುಖ್ಯಮಂತ್ರಿ ಚಂದ್ರು ಉದ್ಘಾಟನೆ ಮಾಡಿದ್ರು. ಈ ವೇಳೆ ಸುತ್ತೂರು ಶ್ರೀ ಸಚಿವ ಎನ್ ಚೆಲುವರಾಯಸ್ವಾಮಿ ಸೇರಿದಂತೆ ಹಲವರು ಸಾಥ್ ನೀಡಿದ್ರು. ಸಂಗೀತ ರಸದೌತಣ, ಶಿಳ್ಳೆ, ಚಪ್ಪಾಳೆ. ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕನ್ನಡ ಅಭಿಮಾನಿಗಳಿಗೆ ಸಂಗೀತದ ರಸದೌತಣವೇ ಉಣಬಡಿಸಲಾಗಿತ್ತು. ಸಂಗೀತ ನಿರ್ದೇಶಕ, ನಟ ಸಾಧು ಕೋಕಿಲ, ಖ್ಯಾತ ಗಾಯಕ ರಾಜೇಶ್ ಕೃಷ್ಣನ್ ಸಂಗೀತ ಸಂಚಿಗೆ ಜನರು ಕುಣಿದು ಕುಪ್ಪಳಿಸಿದ್ರು. ಸರಿಗಮಪ ಖ್ಯಾತಿಯ ಹಲವು ಗಾಯಕರ ಹಾಡು ಮೋಡಿ ಮಾಡಿತ್ತು. ನಾಡು ನುಡಿ ಕುರಿತ ಹಾಡಿನ ಇಂಪು ಮಂಡ್ಯದ ತುಂಬಾ ಹಬ್ಬಿತ್ತು. ಒಟ್ಟಾರೆ 2ನೇ ದಿನವಾದ ಇಂದು ಕನ್ನಡ ಅಭಿಮಾನಿಗಳು ಸಖತ್ ಎಂಜಾಯ್ ಮಾಡೋದಂತೂ ಸುಳ್ಳಲ್ಲ. ಮಾಲೀಕತ್ವದ ಪಬ್ಗೆ ನೋಟಿಸ್ ಇಶ್ಯೂ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬಿಬಿಎಂಪಿಯಿಂದ 18 ಪಬ್ಗೆ ನೋಟಿಸ್ ಇಶ್ಯೂ ಆಗಿದೆ ಅಂತೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಇರೋ 18 ಪಬ್ ಇದು. ಅಗ್ನಿಶಾಮಕ ದಳದ ಸಿಬ್ಬಂದಿ ಸದ್ಯ ಅಂದ್ರೆ NOC ಪಡಿಬೇಕಂತೆ ಅವರಿಂದ. ಆ NOC ಪಡೆದಿಲ್ಲ. ರೂಲ್ಸ್ ಬ್ರೇಕ್ ಆಗಿದೆ, ನಿಯಮ ಉಲ್ಲಂಘನೆ ಆಗಿದೆ ಅನ್ನೋ ಕಾರಣಕ್ಕೆ ಪಾಲಿಕೆ ಈಗ ನೋಟಿಸ್ ಕೊಟ್ಟಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಫೈರ್ ಸೇಫ್ಟಿ ಅಳವಡಿಸಿಲ್ಲ ಅಂತ ನೋಟಿಸ್ ಇಶ್ಯೂ ಆಗಿದೆ ಅಂತೆ. ಬಿಬಿಎಂಪಿಗೆ ದೂರು ನೀಡಿದ್ರು ಸಾಮಾಜಿಕ ಕಾರ್ಯಕರ್ತ. ಶಾಂತಿನಗರ ವಾರ್ಡ್ ಪಾಲಿಕೆ ಅಧಿಕಾರಿಗಳು ಬಂದು ಈಗ ನೋಟಿಸ್ ಕೊಟ್ಟಿದ್ದಾರೆ. ಈ ಹಿಂದೆ ನೀಡಿದ್ದ ನೋಟಿಸ್ಗೆ ಯಾವುದೇ ಉತ್ತರ ಕೊಟ್ಟಿಲ್ಲ, ನಿರ್ಲಕ್ಷ್ಯ ವಹಿಸಿದೆ ಅಂತೆ. ಹಾಗಾಗಿ 7 ದಿನದ ಒಳಗಡೆ ಈ ಬಾರಿ ಉತ್ತರ ಕೊಡಲೇಬೇಕು, ಇಲ್ಲಾಂದ್ರೆ ಕಾನೂನು ಕ್ರಮದ ಎಚ್ಚರಿಕೆಯನ್ನು ಕೂಡ ಪಾಲಿಕೆ ನೀಡಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದಲ್ಲಿ. ಅಭಿಷೇಕ್, ಈಗ ನೋಟಿಸ್ ಕೊಟ್ಟಿರುವ ಹಿನ್ನೆಲೆ ಯಾವ ರೀತಿ ನಿಯಮಗಳು ಉಲ್ಲಂಘನೆ ಆಗಿದೆ ಪಬ್ ಇಂದ? ಬೇಸಿಕಲಿ ಒಂದು ಪಬ್ ನ ನಡೆಸಬೇಕಾದ್ರೆ ಅದರದೇ ಆದಂತಹ ನಿಯಮಗಳನ್ನ ಪಾಲಿಸಬೇಕಾಗತ್ತೆ. ಫೈರ್ ಸೇಫ್ಟಿ ಇರಬಹುದು, ಅದೇ ರೀತಿ ಬಿಬಿಎಂಪಿಯ ನಕ್ಷೆ ಮಂಜೂರಾತಿ ಇರಬಹುದು, ಅನೇಕ ದಾಖಲೆಗಳನ್ನ ಸರ್ಕಾರದ ವಿವಿಧ ಇಲಾಖೆಗಳಿಂದ ಪಡೆದ ನಂತರವಷ್ಟೇ ಆ ಒಂದು ಏಜೆನ್ಸಿ ಅಥವಾ ಒಂದು ಪಬ್ ನ ಓಪನ್ ಮಾಡೋದಕ್ಕೆ ಅನುಮತಿ ಅಧಿಕೃತವಾಗಿ ಲಭಿಸಿರುತ್ತೆ. ಆದ್ರೆ ಇಲ್ಲಿ ಈ ವಿರಾಟ್ ಕೊಹ್ಲಿ ರವರ ಮಾಲೀಕತ್ವದ ಸಹಮಾಲೀಕತ್ವದ ಈ ಒಂದು ಸ್ಥಳದಲ್ಲಿ ಸದ್ಯದ ಮಟ್ಟಿಗೆ ಫೈರ್ ಸೇಫ್ಟಿ ಡಿಪಾರ್ಟ್ಮೆಂಟ್ ನಿಂದ ಯಾವುದೇ ಪ್ರತಿಯನ್ನಾಗಲಿ ಯಾವುದೇ ಮಂಜೂರಾತಿಯನ್ನ ಪಡೆದಿಲ್ಲ ಅನ್ನೋ ಒಂದು ಮಾಹಿತಿ ಈಗ ಹೊರಗಡೆ ಬಂದಿರೋದ್ರಿಂದ ಬಿಬಿಎಂಪಿಯ ಅಧಿಕಾರಿಗಳು, ವಲಯ ಅಧಿಕಾರಿಗಳು ಈಗಾಗಲೇ ಆ ಒಂದು ಪಬ್ಗೆ ಒಂದು ನೋಟಿಸ್ ಅನ್ನ ಇಶ್ಯೂ ಮಾಡಿರುವಂತದ್ದು. ಆ ನೋಟಿಸ್ ನಲ್ಲಿ ಇರುವ ಪ್ರಕಾರ ನಿಮಗೆ 7 ದಿನಗಳ ಕಾಲ ಸಮಯಾವಕಾಶವನ್ನ ನೀಡಲಾಗಿದೆ. ಆದ್ರೂ ಕೂಡ ನೀವು ಅದಕ್ಕೆ ಯಾವುದೇ ರೀತಿಯ ಸ್ಪಂದನೆಯನ್ನ ಸರಿಯಾಗಿ ನೀಡದೇ ಇರೋದ್ರಿಂದ ಮುಂದಿನ ಹಂತದಲ್ಲಿ ನಿಮ್ಮ ವಿರುದ್ಧ ಅಗತ್ಯ ಕ್ರಮಗಳನ್ನ ತೆಗೆದುಕೊಳ್ತೇವೆ ಅಂತ ತಿಳಿಸಿರುವಂತದ್ದು. ಹಾಗಾದ್ರೆ ಅಗತ್ಯ ಕ್ರಮ ಏನು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಆ ಒಂದು ಪಬ್ ಲೈಸೆನ್ಸ್ ಅನ್ನ ಸೀಸ್ ಮಾಡೋದರ ಜೊತೆಗೆ ಆ ಒಂದು ಪಬ್ಗೆ ತಾತ್ಕಾಲಿಕವಾಗಿ ಬೀಗ ಜಡಿಯುವಂತ ಎಲ್ಲ ಸಾಧ್ಯತೆಗಳು ಈ ಒಂದು ನೋಟಿಸ್ಗೆ ರಿಪ್ಲೈ ಮಾಡದೇ ಇದ್ದಂತ ಸಂದರ್ಭದಲ್ಲಿ ಆಗುವಂತ ಸಾಧ್ಯತೆ ಇದೆ. ಕೆಲವೇ ತಿಂಗಳ ಹಿಂದಷ್ಟೇ ಒಂದು ಪಬ್ ನಲ್ಲಿ, ಮಾರತಹಳ್ಳಿ ರಸ್ತೆಯಲ್ಲಿರುವಂತಹ ಒಂದು ಪಬ್ ನಲ್ಲಿ ಅಗ್ನಿಶಾಮಕ ವ್ಯವಸ್ಥೆಯನ್ನ ಸರಿಯಾಗಿ ಮಾಡ್ಕೊಳ್ದೇ ಇರೋದ್ರಿಂದ ಆ ಒಂದು ಕಟ್ಟಡದಿಂದ 2 ಜಿಗಿದಿದ್ರು, ಅದರಲ್ಲಿ ಓರ್ವ ಮೃತಪಟ್ಟಿದ್ದ ಅನ್ನೋದು ನಾವು ನೋಡಿದೀವಿ. ಇದಾದ ನಂತರವಾದರೂ ಎಚ್ಚೆತ್ತುಕೊಳ್ಬೇಕಾಗಿರುವಂತಹ ಪಬ್ಗಳ ಪೈಕಿ ಈ ಒಂದು ಪಬ್ ಯಾಕೆ ಎಚ್ಚೆತ್ತುಕೊಂಡಿಲ್ಲ ಅನ್ನೋದು ಪ್ರಶ್ನೆ ಈಗ ಸದ್ಯ ಮಟ್ಟಿಗೆ ಕಾಡ್ತಿರುವಂತದ್ದು. ಸೊ ಬೇಸಿಕಲಿ ಇನ್ನ 1 ವಾರಗಳಷ್ಟು ಸಮಯಾವಕಾಶವನ್ನ ಬಿಬಿಎಂಪಿ ಅಧಿಕಾರಿಗಳು ನೀಡ್ತಾರೆ. ಅದಾದ ನಂತರ ಕೂಡ ಯಾವುದೇ ರೀತಿಯ ಸ್ಪಂದನೆ ಅಥವಾ ಒಂದು ಪ್ರತ್ಯುತ್ತರ ನೀಡಲಾಗಿಲ್ಲ ಅಂದ ಸಂದರ್ಭದಲ್ಲಿ ಮಾತ್ರ ಆ ಒಂದು ಪಬ್ಗೆ ಬೀಗವನ್ನು ಜಡಿಯುವಂತ, ತಾತ್ಕಾಲಿಕವಾಗಿ ಬೀಗವನ್ನು ಜಡಿಯುವಂತ ಸಾಧ್ಯತೆ ಇರುವಂತದ್ದು. ಅದರ ಜೊತೆಗೆ ಒಂದಿಷ್ಟು ಪೆನಾಲ್ಟಿಯನ್ನ ಕೂಡ ಸರ್ಕಾರದ ಬೊಕ್ಸಕ್ಕೆ ಈ ಒಂದು ಪಬ್ ಭರಿಸಬೇಕಾಗತ್ತೆ ಅನ್ನೋದು ಸಾಧ್ಯತೆ ಈಗ ಇರುವಂತದ್ದು. ಶ್ರುತಿ. ಓಕೆ ಅಭಿಷೇಕ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಬಿಜೆಪಿ MLC ಸಿಟಿ ರವಿಗೆ